ನೋಡಿ ರವೆ ದೋಸೆ ಮಾಡ್ತಾಯಿದ್ದೀನಿ. ಸಣ್ಣ ರವೆ ತೊಗೊಂಡಿದ್ದೀನಿ. ಅದು ನಾನು 1-2 ಲೋಟದಷ್ಟು ಈ ಲೋಟದಲ್ಲಿ 1-2 ಲೋಟ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಮತ್ತು ಸಬ್ಸಿಗೆ ನಾನು ಈ ಥರ ಹೆಚ್ಚು ಹಾಕ್ಕೊಂಡಿದ್ದೀನಿ. ಸೊಪ್ಪು, ಕ್ಯಾರೆಟು ಇವೆಲ್ಲ ತುಂಬ ಮಕ್ಕಳುಗಳಿಗೆ ಆಗಲಿ ನಮಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬ ಒಳ್ಳೆಯದು ಹೆಲ್ತ್ಗೆ. ಸಬ್ಸಿಗೆ ಸೊಪ್ಪಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದೆಲ್ಲ ಹೀಗೆ ಹಾಕ್ಕೊಂಡು ಇದರಲ್ಲಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದನ್ನು ಕಲಸೋಣ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 5-10 ಮಿನಿಟ್ಸು ಹಾಗೆ ಇಟ್ಬಿಡಬೇಕು. ಒಂದು 2-3 ಮಿನಿಟ್ಸ್ ಆಗಿದೆ, ತೆಗ್ದಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಗ್ರೀನು, ಕ್ಯಾರೆಟು, ಪಿಂಕು ಮತ್ತು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗೂ ಆಗುತ್ತೆ. ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಸೌಟಲ್ಲಾದರೂ ಹಾಕ್ಬೋದು, ಕೈಯಲ್ಲಾದರೂ ಹಾಕ್ಬೋದು. ನಾನು ಕೈಯಲ್ಲಿ ಹಾಕ್ತೀನಿ. ನೋಡಿ, ತವದ ಮೇಲೆ ಈ ಥರ ಹಾಕ್ಬಿಟ್ಟು ಸಿಮ್ ಮಾಡಿಬಿಡೋ, ಜೋರಲ್ಲಿ ಇಟ್ಟಿದ್ದೀನಿ. ಇವಾಗ 1-2 ನಿಮಿಷ, 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಮುಚ್ತಾಯಿದ್ದೀನಿ. 1-2-3 ಮಿನಿಟ್ಸ್ ಆಗಲಿ. ಇದೇ ಥರ ಲಿಡ್ ಮುಚ್ಚಿರಿ. ನೋಡಿ, ಈಗ ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಮಕ್ಕಳುಗಳಿಗೆ, ಬಾಕ್ಸ್ಗಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಹಾಕ್ಕೊಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ರವೆ ಹಾಕಿರೋದ್ರಿಂದ ಶುಗರ್ ಅವ್ರಿಗೆ, ವಯಸ್ಸಾದವ್ರಿಗೆಲ್ಲರಿಗೂ ತುಂಬ ಒಳ್ಳೆಯದು, ಹೆಲ್ತಿನೂ ಕೂಡ. ಈಗ ಇದನ್ನು ಹಿಂಗೆ ಇದರಲ್ಲಿ 1-2 ನಿಮಿಷ ಬೇಯಿಸೋಣ. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಬೆಂದಿದೆ. ಈಗಿನ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ.